ಹೆಲೋ ಸ್ಟೂಡೆಂಟ್ಸ್. ಸೊ ನೋಡಿ, ಈಗ KCET ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆದ ನಂತರ ತುಂಬ ವಿದ್ಯಾರ್ಥಿಗಳಿಗೆ ನನ್ನ ರ್ಯಾಂಕ್ ಇಷ್ಟಿದೆ, ಸೊ ನನಗೆ ಕಾಲೇಜ್ ಸಿಗುತ್ತಾ ಸಿಗಲ್ವಾ, ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ಕಟ್ ಆಫ್ನ ಬಗ್ಗೆ. ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಬನ್ನಿ. ಸೊ ನೋಡಿ, ಮೊದಲಿಗೆ ನಿಮ್ಮ ರ್ಯಾಂಕ್ನ ಆಧಾರದ ಮೇಲೆ ಜೊತೆಗೆ ನೀವು ಮಾಡ್ತಕ್ಕಂತಹ ಆಪ್ಷನ್ಟ್ರಿ ಮೇಲೆ ಸೊ ನಿಮ್ಮ ಫ್ಯೂಚರಲ್ಲಿ ಡಿಪೆಂಡ್ ಆಗಿರುತ್ತೆ, ರೈಟ್. ಸೊ ಈಗ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ತಿಳ್ಕೊಳೋದಾದರೆ ಮೊದಲಿಗೆ ಕೌನ್ಸ್ಲಿಂಗಲ್ಲಿ ನೀವು ಮಿಸ್ಟೇಕ್ಸನ್ನು ಮಾಡ್ತಿರ್ತಾರೆ, ತುಂಬ ವಿದ್ಯಾರ್ಥಿಗಳು ಮಾಡ್ತಾರೆ. ಸೊ ಮೇಯ್ನಾಗಿ ಆಪ್ಷನ್ಟ್ರಿಯಲ್ಲಿ ಸೊ ಆಗಲೇ ಹೇಳಿರೋ ಹಾಗೆ ಮೀನ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತಿಳಿಸಿದ್ದೆ ಆಪ್ಷನ್ಟ್ರಿ ಯಾವ ರೀತಿ ಮಾಡಬೇಕಂತ ಹೇಳಿ. ಸೊ ವಿಡಿಯೋ ಎಲ್ಲ ಪ್ರಿಪೇರ್ ಆಗ್ತಿದೆ, ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ ನಾನು, ಓಕೆನಾ. ಸೊ ಮೀನ್ಸ್ ಸ್ಟೆಪ್ ಬೈ ಸ್ಟೆಪ್ ಇದೆ. ಆ್ಯಂಡ್ ಕಾಲೇಜಸ್ ಇದೆ, ಎಷ್ಟು ರ್ಯಾಂಕ್ಗೆ ಯಾವ ಕಾಲೇಜನ್ನು ಆ್ಯಡ್ ಮಾಡಿದ್ರೆ ಒಳ್ಳೇದಂತ ಹೇಳಿ ಸೊ ಅದನ್ನೆಲ್ಲ ತಿಳಿಸ್ತಿದ್ದೀನಿ. ಸೊ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸನ್ನು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ನೀವು ಆಪ್ಷನ್ಟ್ರಿ ಮಾಡ್ತಿರಲ್ವಾ, ಸೊ ಅದರಲ್ಲಿ ಕ್ಲಾರಿಟಿ ಇರಲಿ ನಿಮಗೆ. ಮೀನ್ಸ್ ನೀವು ಯಾವ ಕಾಲೇಜನ್ನು ಆಪ್ಷನ್ಟ್ರಿಲಿ ಆ್ಯಡ್ ಮಾಡ್ತಿರೋ, ಇನ್ ಕೇಸ್ ಆ ಕಾಲೇಜ್ ನಿಮಗೆ ಅಲೋಟ್ ಆದರೆ ಸೊ ಅಲ್ಲಿ ಹೋಗಿ ನಾನು ಸ್ಟಡಿ ಮಾಡ್ತೀನಿ ಸೊ ಅನ್ನೋ ಒಂದು ಎಬಿಲಿಟಿ ನಿಮ್ಗೆ ಇದ್ದರೆ ಮಾತ್ರ ನೀವು ಆ ಒಂದು ಕಾಲೇಜನ್ನು ಆ್ಯಡ್ ಮಾಡಿ. ಸುಮ್ಮನೆ ಆ್ಯಡ್ ಮಾಡಿ ಮತ್ತು ಸಫರ್ ಆಗೋದು ಬೇಡ, ಓಕೆನಾ. ಸೊ ನೀವು 100% ಕ್ಲಾರಿಟಿ ಆಗಿದ್ದರೆ ಮಾತ್ರ ಆ ಒಂದು ಕಾಲೇಜನ್ನು ಆ್ಯಡ್ ಮಾಡಿ. ಅದಕ್ಕೋಸ್ಕರ ಮೊದಲಿಂದನೇ ಲಿಸ್ಟನ್ನು ಪ್ರಿಪೇರ್ ಮಾಡಬೇಕು. ಸೊ ಹೌ ಟು ಪ್ರಿಪೇರ್ ದ ಲಿಸ್ಟ್ ಅದನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ರೈಟ್. ಈಗ ರಿಸಲ್ಟ್ ಅನೌನ್ಸ್ ಆಗಿದೆ. ನಿಮ್ಮ ರಿಸಲ್ಟ್ ಶೀಟಲ್ಲಿ ಯಾವ ರೀತಿ ಇರುತ್ತೆ, ಇಂಜಿನಿಯರಿಂಗ್ಗೆ ಎಷ್ಟು ರ್ಯಾಂಕ್ ಬಂದಿದೆ, ಅಫ್ಕೋರ್ಸ್ ನೀಟ್ದು ಇನ್ನೂ ಅನೌನ್ಸ್ ಆಗಿಲ್ಲ. ನೆಕ್ಸ್ಟ್ BNYS ಇರುತ್ತೆ, ಸೊ ಅದಕ್ಕೆ ಎಷ್ಟು ರ್ಯಾಂಕ್ ಬಂದಿದೆ ಅದೆಲ್ಲ ತಿಳಿಸಿರ್ತಾರೆ. ಮೀನ್ಸ್ ಪ್ರತಿ ಕೋರ್ಸ್ಗೂ ಸಹ ನಿಮ್ಮ ರ್ಯಾಂಕ್ ವೇರಿ ಆಗಿರುತ್ತೆ. ಅದೇ ರೀತಿ ಪ್ರತಿ ಕೋರ್ಸ್ಗೂ ಸಹ ಕಟ್ ಆಫ್ ಈಸ್ ಡಿಫ್ರೆಂಟ್. ಸೊ ಬೇರೆ ಬೇರೆ ಕಟ್ ಆಫ್ ಇರುತ್ತೆ. ನೀವು ಇಂಜಿನಿಯರಿಂಗಿಗೆ ನೋಡಿದ್ರೆ ಅದರಲ್ಲೇ ಬೇರೆ ಕಟ್ ಆಫ್ ಇರುತ್ತೆ. ಆ್ಯಂಡ್ ಫಾರ್ಮಸಿ, B.Pharma ಇವುಗಳಲ್ಲೆಲ್ಲ ಬೇರೆ ಕಟ್ ಆಫ್ ಇರುತ್ತೆ. ವೆಟರ್ನರಿಯಲ್ಲೂ ಸಹ ಬೇರೆ ಕಟ್ ಆಫ್ ಇರುತ್ತೆ. ಸೊ ಕೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಟ್ ಆಫ್ ಎಲ್ಲ. ಸೊ ನೋಡಿ, ಈಗ ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ ಇರ್ತಕ್ಕಂಥದ್ದು, ನನ್ನ ರ್ಯಾಂಕಿಂಗು 1 lakh ಪ್ಲಸ್ ಇದೆ ಅಥವಾ 2 lakhs ಇದೆ, ಸೊ ನನಗೆ ಸೀಟ್ ಸಿಗುತ್ತಾ ಇನ್ KCET ಕೌನ್ಸ್ಲಿಂಗಲ್ಲಿ ಅಂತಂದರೆ ಖಂಡಿತವಾಗ್ಲೂ ಸಿಗುತ್ತೆ. ಬಿಕಾಸ್ ನೀವು ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 1,90,000 ಸ್ಟೂಡೆಂಟ್ಗೂ ಸಹ ಸೀಟ್ ಅಲೋಟ್ ಆಗಿರ್ತಕ್ಕಂಥದ್ದು ಇನ್ ಇಂಜಿನಿಯರಿಂಗಲ್ಲಿ, ಓಕೆನಾ. ಸೊ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಸೀಟ್ ಅಲೋಟ್ ಆಗುತ್ತೆ. ಆದರೆ ಸೊ ನೀವು ಯಾವ ಕಾಲೇಜನ್ನು ಆ್ಯಡ್ ಮಾಡಿರ್ತೀರೋ, ಸೊ ತುಂಬ ವಿದ್ಯಾರ್ಥಿಗಳು ಅದೇ ರೀತಿ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಕಾಲೇಜನ್ನು ಆ್ಯಡ್ ಮಾಡ್ತೀರಾ, ಹೋಗ್ತಾ ಹೋಗ್ತಾ ಸೊ ನಿಮಗೆ ಇಷ್ಟ ಇಲ್ದಿರೋ ಕಾಲೇಜನ್ನು ನೀವು ಆ್ಯಡ್ ಮಾಡಬಾರ್ದು, ರೈಟ್. ನಿಮಗೆ ಎಲ್ಲ ಇಷ್ಟ ಇರೋ ಕಾಲೇಜನ್ನೇ ಮಾತ್ರ ಆ್ಯಡ್ ಮಾಡಿ. ದೆರ್ ಈಸ್ ನೋ ಲಿಮಿಟ್ ಫಾರ್ ದಟ್. ಆ್ಯಂಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಎಲ್ಲ ಆಪ್ಷನ್ಟ್ರಿಯಲ್ಲಿ, ಓಕೆನಾ. ಸೊ ಆ್ಯಂಡ್ ನೀವೀಗ ತಿಳ್ಕೊಳ್ಳಿ, 1 lakh ಪ್ಲಸ್ ಇದ್ದರು, 2 lakh ಪ್ಲಸ್ ಇದ್ದರು ಟೆನ್ಷನ್ ಮಾಡ್ಕೋಬೇಡಿ. ಬಿಕಾಸ್ ಖಂಡಿತವಾಗ್ಲೂ ಸೀಟ್ ಸಿಕ್ಕೇ ಸಿಗುತ್ತೆ. ಬಟ್ ಆಪ್ಷನ್ಟ್ರಿ ಕರೆಕ್ಟಾಗಿ ಮಾಡಬೇಕಾಗಿರುತ್ತೆ ಅಷ್ಟು, ಓಕೆನಾ. ಸೊ ಇದು ತುಂಬ ಇಂಪಾರ್ಟೆಂಟ್. ನಿಮ್ಮ ರ್ಯಾಂಕ್ ಎಷ್ಟೇ ಇದ್ರೂ ಪರವಾಗಿಲ್ಲ, ಇಂಜಿನಿಯರಿಂಗಲ್ಲಿ ಖಂಡಿತವಾಗ್ಲೂ ಸೀಟ್ ಸಿಕ್ಕೇ ಸಿಗುತ್ತೆ. ಸೊ ನೋಡಿ, ಈಗ ನೀವು ರ್ಯಾಂಕ್ ಎಷ್ಟಿದ್ರೆ ಯಾವ ಕೋರ್ಸಿಗೆ ನಿಮಗೆ ಸೀಟ್ ಸಿಗ್ಬೋದು, ಒಂದು ಜಸ್ಟ್ ಅನಾಲಿಸಿಸ್ ಮಾಡೋಣ ಬನ್ನಿ. ಸೊ ನೋಡಿ, ಇಂಜಿನಿಯರಿಂಗ್ಗೆ ಹೇಳಿದ್ನಲ್ಲ, ನಿಮ್ದು ಎಷ್ಟೇ ಇರಲಿ 2 lakh ಪ್ಲಸ್ ಇದ್ರೂ ಸಹ ನಿಮಗೆ ಸೀಟ್ ಸಿಗುತ್ತೆ. ಫಾರ್ಮ್ ಸೈನ್ಸ್ಗೆ ಬಂದರೆ ಅದರಲ್ಲಿ ನಿಮ್ಮ ರ್ಯಾಂಕಿಂಗ್ ಒಂದು 30K ಇಂದ 50K ಒಳಗಡೆ ಇದ್ದರೆ ಬೆಟರು. ಸೊ ನಿಮಗೆ ಸೀಟ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ BNYS ಅಲ್ಲಿ ನೋಡಿದ್ರೆ ನಿಮ್ಮ ರ್ಯಾಂಕಿಂಗು 40K ಇಂದ 60K ಒಳಗಡೆ ಇದ್ದರೆ ಒಳ್ಳೆಯದು, ಓಕೆನಾ. ಸೀಟ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ Pharma D ಕೋರ್ಸಸ್ಗಳಿಗೆ 1 lakh ರ್ಯಾಂಕ್ನ ಒಳಗಡೆ ಇದ್ದರೆ ಸೊ ಬೆಟರು. ಸೊ ನಿಮಗೆ ಸೀಟ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದು ರ್ಯಾಂಕ್ನ ಒಂದು ಜಸ್ಟ್ ಅನಾಲಿಸಿಸ್ ಮಾಡಿರ್ತಕ್ಕಂಥದ್ದಷ್ಟೇ. ಸೊ ನೋಡ್ಕೊಳ್ಳಿ. ಆ್ಯಂಡ್ ಮೇನ್ ಎಲ್ಲ ಡಿಪೆಂಡ್ ಆಗಿರೋದು ನಿಮ್ಮ ಆಪ್ಷನ್ಟ್ರಿ ಮೇಲೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಆಪ್ಷನ್ಟ್ರಿ ಬಗ್ಗೆ ಮಾತಾಡ್ತಿದ್ದೀನಿ. ಆ್ಯಂಡ್ ಅದನ್ನು ಮಿಸ್ ಮಾಡ್ಕೋಬೇಡಿ, ಓಕೆನಾ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.